ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ತುಂಬ ದಿನಗಳ ನಂತರ ನಾನು ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಸಾಟರ್ಡೆ ವಿಡಿಯೋ ಆಗಿರುತ್ತೆ. ಸೊ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ, ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಇಶಾ ಫೌಂಡೇಶನ್ಗೆ ಹೋಗೋಣ ಅಂತ. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಇಶಾ ಫೌಂಡೇಶನ್ಗೆ ನೈಟು ಲೇಸರ್ ಲೈಟ್ಸ್ ಎಲ್ಲ ಇರುತ್ತೆ ಅಲ್ವಾ, ಸೊ ಹಾಗೆ ಹೋಗೋಣ, ಚೆನ್ನಾಗಿರುತ್ತೆ. ಇವಾಗ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಚಿಕ್ಕಬಳ್ಳಾಪುರ ಹೋದ್ಮೇಲೆ ಡಿಸೈಡ್ ಮಾಡಿದ್ವಿ. ಸೊ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಈವ್ನಿಂಗಿಂತ ಅರ್ಲಿ ಮಾರ್ನಿಂಗ್ ನಂದಿ ಬೆಟ್ಟಕ್ಕೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಮಕ್ಕಳನ್ನ ಇಟ್ಕೊಂಡು ಅಷ್ಟು ಬೆಳಗ್ಗೆನೇ ಹೋಗೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ನಾವು ಈವ್ನಿಂಗ್ ಹೋಗ್ತಾಯಿದ್ದೀವಿ. ಈವ್ನಿಂಗು ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ನಾವು ಅಷ್ಟೇ, ಮತ್ತು ನಮ್ಮ ಮಕ್ಕಳು ಅಷ್ಟೇ. ಸೊ ನಾವು ಫ್ಯಾಮಿಲಿ ಎಲ್ಲ ಹೋಗಿರೋದ್ರಿಂದ ನಮ್ಮ ಅಮ್ಮನ ಫ್ಯಾಮಿಲಿ ಕೂಡ ಬಂದಿತ್ತು. ಸೊ ನಾವೆಲ್ಲರೂ ಹೋಗಿರೋದ್ರಿಂದ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ನನ್ನ ಚಿಕ್ಕ ಮಗ ಆದರೆ ನಾನು ಎತ್ಕೊಳಕ್ಕೆ ಬಿಡಲಿಲ್ಲ, ಅವನೇ ಬೆಟ್ಟ ಹತ್ಕೊಂಡು ಮೇಲೆಗೆ ಹೋದ. ಮತ್ತು ಅಲ್ಲಿ ತುಂಬ ನಾನೇ ಹತ್ತಬೇಕು ಅಂತಾನೆ. ಸೊ ಅವನು ಬಿಟ್ಟರೆ ಅಂತೂ ಓಡಿದ್ರೆ ಗೊತ್ತಲ್ವ ಅಲ್ಲಿ. ಸೊ ಮಳೆ ಎಲ್ಲ ಬಿದ್ದಿದ್ದರಿಂದ ಬಿದ್ದೋಗ್ತಾನೆ ಅಂತ ಭಯ ಇತ್ತು. ಆದ್ರೂ ತುಂಬಾ ಎಂಜಾಯ್ ಮಾಡ್ದೆ. ಅವ್ನು ಚಿಕ್ಕ ವಯಸ್ಸಿಗೆ 1 ಇಯರ್ 8 ಮಂತ್ಸ್ಗೆ ಎಷ್ಟೊಂದು ಎಂಜಾಯ್ ಮಾಡ್ದೆ. ನಂಗೆ ನೋಡಿ ತುಂಬಾ ಖುಷಿ ಆಯಿತು. ಸೊ ನಾವು ಅಷ್ಟೇ ನೋಡಿ, ಇಲ್ಲೆಲ್ಲ ತೋರಿಸ್ತಿದ್ದೀನಲ್ವ, ಎಷ್ಟು ಪ್ಲೆಸೆಂಟಾಗಿತ್ತು ಅಂದರೆ ನೇಚರ್ ಮಾತ್ರ ಎಕ್ಸಲೆಂಟಾಗಿತ್ತು. ಆ ಬೆಟ್ಟದಲ್ಲಿ ನೀರು ಹರ್ಕೊಂಡು ಬರ್ತಾಯಿತ್ತು. ಆಗ ನಾನು ವೀಡಿಯೋ ಮಾಡಿಕೊಂಡೆ, ಬಟ್ ಝೂಮ್ ಮಾಡಿದ್ರೂ ಕೂಡ ಅದು ಕಾಣಿಸ್ಲಿಲ್ಲ. ಬಟ್ ನೋಡೋಕ್ಕೇ ತುಂಬ ಚೆನ್ನಾಗಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾಕೆ ಅಂತಂದರೆ ಇಷ್ಟು ನಮ್ಮ ನಿಯರಲ್ಲೇ ಇರೋವಂಥ ಒಂದು 1 ಡೇ ಟ್ರಿಪ್ಪು ಹೋದರೆ 100% ಡೇ ಫುಲ್ಲು ನೋಡೋ ಅಷ್ಟು ಇದೆ ಬೆಟ್ಟದ ಮೇಲೆ. ತುಂಬ ಚೆನ್ನಾಗಿದೆ. ತುಂಬ ಗ್ರೀನಿಯಾಗಿ ನೋಡಿ, ಇಲ್ಲಿ ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ಇಲ್ಲಿಗೆ ಹೋದ್ವಿ. ಸೊ ಅಲ್ಲೆಲ್ಲ ನೋಡಿದ್ವಿ, ಕಲರ್ ಫಿಶಸ್ ಎಲ್ಲ ಇತ್ತು. ಸೊ ಎಲ್ಲ ತೋರಿಸ್ತಿದ್ವಿ ಮಕ್ಕಳಿಗೆ. ಸೊ ಅವರಂತೂ ತುಂಬ ಎಂಜಾಯೇ ಮಾಡಿದ್ರು. ತುಂಬ ಚೆನ್ನಾಗಿ ಫೀಲ್ ಆಗ್ತಾಯಿದ್ರು. ಕಲರ್ ಫಿಶ್ ಇದೆ, ಅಲ್ಲಿದೆ ಇಲ್ಲಿದೆ ಅಂತ. ತುಂಬ ಚೆನ್ನಾಗಿತ್ತು. ಸೊ ಇಲ್ಲೆಲ್ಲ ನೋಡಿದ್ದಾದಮೇಲೆ ಸೊ ಮೇಲಕ್ಕೆ ನಾವು ಮೆಟ್ಲು ಹತ್ಕೊಂಡೇ ಹೋದ್ವಿ. ಮೇಲೆ ಎಲ್ಲ ಇನ್ನೂ ಜಾಸ್ತಿ ಇದೆ. ಸೊ ಆಟ ಆಡೋದು ಮತ್ತು ಅದರ ವ್ಯೂ ಪಾಯಿಂಟು ಎಲ್ಲ ಇದೆ ಅಲ್ವಾ. ಸೊ ಅದಕ್ಕೆಲ್ಲನೂ ಹೋದ್ವಿ. ತುಂಬ ಚೆನ್ನಾಗಿತ್ತು. ಸೊ ವಿಡಿಯೋ ಹೇಗಿತ್ತು, ಯಾವ ರೀತಿ ಹೋಯಿತು ವಿಡಿಯೋನ ಅನ್ನೋದನ್ನು ತೋರಿಸ್ತೀನಿ. ಮತ್ತು ನಾವು ಮುಗಿಸ್ಕೊಂಡು ಎಷ್ಟೊತ್ತಿಗೆ ಅಂದರೆ ಒಂದು 3 o'clock ಎಂಟರ್ ಆದ್ವಿ. ನಾವು ಡೌನ್ಗೆ ಬರೋಷ್ಟರಲ್ಲೇ 6:30 ಆಗೋಗಿತ್ತು. ಸೊ ಲೇಸರ್ ರೈಟ್ಸು ಇದ್ದಿದ್ದು ಇಶಾ ಫೌಂಡೇಶನಲ್ಲಿ 8 o'clock ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ಟೈಮಿಂಗ್ಸ್ 1 hour ಮಾಡಿಬಿಟ್ಟಿದ್ರಂತೆ. ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಕ್ಲೋಸ್ ಆಗಿದೆ ಅಂತಂದರು. ಸೊ ವಾಪಸ್ ಬಂದುಬಿಟ್ವಿ. ಇನ್ನೊಂದು ದಿನ ಯಾವಾಗಾದರೂ ಹೋಗೋಣ ಅಂತ. ಈಗ ನಾನು ವೀಡಿಯೋನ ತೋರಿಸ್ತೀನಿ. ಯಾರು ವೀಡಿಯೋನ ಸ್ಕಿಪ್ ಮಾಡ್ತೀರ ನೋಡಿ. ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಾನು ಈ ಒಂದು ಪ್ಲೇಸಲ್ಲಿ ಕೆಲವೊಂದು ಫೋಟೋಸ್ನ ಕೂಡ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಆ ಫೋಟೋಸ್ನ ವಿಡಿಯೋ ಎಂಡಿಂಗಲ್ಲಿ ಹಾಕಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ, ವಿತ್ ಮ್ಯೂಸಿಕ್ ಜೊತೆ. ಹಾಗೆ ಮಕ್ಕಳ ಜೊತೆ ಎಲ್ಲ ಆಟ ಆಡಿಸಿದ್ವಿ. ಆಟ ಆಡೋದೆಲ್ಲ ಇತ್ತು ಮೇಲೆ. ಮತ್ತು ಮೇಲೆ ಯೋಗ ನಂದೀಶ್ವರ ಅಂತ ಒಂದು ಟೆಂಪಲ್ಲು ಕೂಡ ಇತ್ತು. ಆ ಟೆಂಪಲ್ಗೂ ಕೂಡ ಹೋಗಿದ್ವಿ. ಅಲ್ಲಿ ಒಳಗಡೆ ವೀಡಿಯೋ ಎಲ್ಲ ಮಾಡಿಲ್ಲ. ಸೊ ಯಾಕಂದರೆ ಅಲ್ಲಿ ಬೋರ್ಡ್ ಹಾಕಿದ್ರು, ಮೊಬೈಲ್ಸ್ ನಾಟ್ ಅಲೋಡ್ ಅಂತ, ಮತ್ತು ಫೋಟೋಸ್ ಎಲ್ಲ ತಗೊಬಾರ್ದು ಅಂತ ಹೇಳಿದರು. ಅದಕ್ಕೆ ನಾನೆಲ್ಲ ಯಾಕೆ ಸುಮ್ಮನೆ ಅವ್ರ ಹತ್ರ ಎಲ್ಲ ಏನಾದರೂ ಅಂದರೆ ಚೆನ್ನಾಗಿರಲ್ಲ, ಬೋರ್ಡ್ ನೋಡಿಬಿಟ್ಟು ಎಜುಕೇಟೆಡ್ಸ್ ಹಾಕಿ ನಾವು ಅದೆಲ್ಲ ಮಾಡಿಕೊಡ್ದು ಅಂತ ನಾನು ವೀಡಿಯೋಸು ಫೋಟೋಸ್ ಏನೂ ಕ್ಲಿಕ್ ಮಾಡ್ಕೊಳ್ಳಲಿಲ್ಲ. ಒಳಗಡೆ ಹೋಗೋವರೆಗೂ ಕೂಡ ವೀಡಿಯೋ ಮಾಡಿದ್ದೀನಿ. ಅದರೊಳಗಡೆ ಹೋದ್ಮೇಲೆ ಆಫ್ ಮಾಡಿದ್ದೀನಿ. ಸೊ ಅಲ್ಲೆಲ್ಲ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಅರೌಂಡ್ ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನನ್ನ ತಂಗಿ ಮಕ್ಕಳು, ಮತ್ತು ಇಲ್ಲಿ ನನ್ನ ಬ್ರೋ ಇನ್ ಲಾಸು, ನನ್ನ ಸಿಸ್ಟರ್ಸು, ಮತ್ತು ನಮ್ಮ ಅತ್ತೆ ಎಲ್ಲರೂ ಕೂಡ ಹೋಗಿದ್ವಿ. ಅವ್ರ ಮಕ್ಕಳು ತುಂಬ 2 ಕಾರಲ್ಲಿ ಹೋಗಿದ್ವಿ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಆವಾಗವಾಗ ಈ ಥರ 1 ಡೇ ಟ್ರಿಪ್ಪೆಲ್ಲ ಹಾಕಿದ್ರೆ ಮಕ್ಕಳ ಮೈಂಡು ಕೂಡ ತುಂಬಾ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿತ್ತು ಒಂಥರ. ಸೊ ಹೇಗಿತ್ತು ಅಂತ ನೀವು ಕೂಡ ನೋಡಿ. ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ. ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ವಿತ್ ಮ್ಯೂಸಿಕ್ ಜೊತೆ.